ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕೊಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಕೃಷ್ಣನ ಬಾಲಲೀಲಾ ಸ್ತೋತ್ರ ಸುಳಾದಿ. ಬೆಳಗಪ್ಪ ಜಾವದಲ್ಲಿ ಮಲಗಿ ಮಲಗದಂತೆ ಪೊಳಲು ಪೊರಮಟ್ಟು ಪೊರೆನ್ಯರ ಪೋರರ ಬಳಗವ ಒಳಗೊಂಡು ಬಳಿಬಿಡಿದು ಉಟ್ಟ ತಳರಲ್ಲಿ ಪೊಂಬಟ್ಟೆ ದಟ್ಟಿ ಬಿಗಿದು ಗೆಳೆಯರ ಕೂಡಿ ಕೂಗದೆ ಮೆಲ್ಲ ಮೆಲ್ಲನೆ ಝಳಿಲೆಂದು ಹೆಜ್ಜೆಯ ಇಡದೆ ಸಾಗುತ್ತಾ ಕಳವು ಮಾಡುವುದಕ್ಕೆ ಕದವು ನೂಕಿ ಗೋಪ ಬಾಲಿಯರು ಮಲಗಿರೆ ಕುಚವತಟಿ ಕಳಲು ಮಜ್ಜಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ನೆಲವಿಗೆ ಹಾಕಿದ ಬಲಿಯ ಹರಿದು ನೆಳಲು ಬೀಳದಂತೆ ಸುಳಿ ದಾಡಿ ಕೈ ತಳದಿಂದ ಸುರಿದು ವಲ್ಲವರಿಗಿತ್ತು. ಕೆಲವು ಚೆಲ್ಲಿ ಕೆಲವು ಹಾರಿಸಿ ಕೆಲವು ಓಕಳೆಯಾಡಿ ಕೆಲವು ಉಳುಹಿ ಉಗಳಿ ಒಳಮೂಲೆ ಹೊರಂಗಣ ಏಕಾಕಾರವಾಗಿ ಕಲೆಸಿದ ಕೆಸರಂತೆ ಒಪ್ಪುತ್ತೀರೆ ತುಳಿದು ಇಂತು ಗಲಭೆ ಮಾಡಲು ಗೊಲ್ಲಲನೇರು ಎಚ್ಚೆತ್ತು ಕಳವಳಿಸೆ ಮಲದೂರ ವಿಜಯ ವಿಠ್ಠಲರೇಯನ ಲೀಲೆ ಹೊಲಬುಗೊಂಡವನಾರು ಸುರರು ತೊಳಲುತ್ತಿರೆ ಬೆಳಕು ಮರೆಯಲ್ಲಿಟ್ಟು ಕಿಲಕಿಲನೆ ಗೋಕುಲನಾಥ ನಗುತಾ ಚಲವಾಗಂಗಳ ಹೆಂಗಳಿಯರ ನೋಡಿ ಚಪ್ಪಾಳೆಯನ್ನೇ ಹೊಯ್ದು ಹಲಬಾರ ಮೇಲೆ ತೊಂಬಲ ರಸವನ್ನೇ ಉಗಳಿ ಹಲಬಾರ ವಸನಗಳ ಸೆಳೆದು ಬೀದಿಗೆ ಬಿಸಿಟು ಹಲಬರನ ಬಳಿಗೆ ಎಳೆದು ಚುಂಬನ ಕೊಟ್ಟು ನಳಿತೋಳಿಲಿ ಅಪ್ಪಿ ಕಲೆಗಳ ಸಂತೈಸಿ ಕಲಕಲವೆಬ್ಬಿಸಿ ಬಾಗಿಲ ಪೊರಟ ಚೋರ ಕಲಿಭಂಜನ ನಮ್ಮ ವಿಜಯ ವಿಠ್ಠಲರೇಯ ಕೆಲದಾಡಿದನು ಗೋವಳೆಯರ ಕೂಡ ಗುಲಗುಂಜಿ ಗುಂಪೆಂದೆ ಬಿಲ್ಲೈ ಹರಳು ಬಿಲ್ಲು ಜಿಲಿಬಿಲ್ಲಿ ಜಿಂಕೆ ಬೋಗರಿ ಚೆಂಡು ಚಕ್ರ ಸುಳಿದಾಟ ಚಿಳಿ ಕೋಲು ಕುಣಿಗಾಳು ಕುತುರಗಾಟ ಶೆಳೆಗೋಲು ಜತೆ ಲಗ್ಗೆ ಕೊಂಬು ತುತ್ತೂರಿನಾದ ಮಳಲು ಕುಪ್ಪೆ ಗುಬ್ಬಿ ಮನೆ ಕಣ್ಣು ಮುಚ್ಚಣಿಕೆ ಬೆಳದಿಂಗಳ ಕುಪ್ಪೆ ಉಯ್ಯಾಲ ಜೋ ಅಳವಾಳ ಗೊಟ್ಟಿಗೆ ಅಟ್ಟಿಗೆ ಮುಟ್ಟಿಗೆ ಚಕ್ಕಾಳ ಗುಕ್ಕಳು ಗೋಲಿತೇವು ಅಪ್ಪಚ್ಚಿಯು ತಲೆಡಿಕ್ಕಿ ಆನೆ ಕಾಂತಾವಗೆವ ಕಲ್ಲು ಹುಲಿಕಟ್ಟು ಹುಡುಗಾಟ ಗೊಟ್ಟ ಗುಣಿಹರಿ ಕಳ್ಳ ಬೆಳಸೂರಾಸಿ ಅರಸು ಪ್ರಧಾನಿ ಪರಿವಾರ ಫಲಸರಕು ಮಾರುವ ಬೀದಿ ಅಂಗಡಿ ಸಾಲು ಹೊಲಮರಿಯಾದ ಮಾತುಗಳು ಮುನಸು ನಾನಾ ಮಲಗಿ ಏಳುವ ಲೀಲೆ ಗಂಡ ಹೆಂಡಿರ ನೀತಿ ಬಲುಪರಿ ಒಂದೊಂದು ಬಾಲಾಟದಲ್ಲಿ ನಲಿದು ಒಲಿಮೆಯಿಂದಲಿ ನೋಡ ಬಂದ ಯೌವನ ಸ್ತ್ರೀಯರ ನಿಲಯ ಬಿಡಿಸಿ ಬಂಡು ಭೂತ ಮಾಡಿ ಬಳಿಯ ಇಡುವೆನೆಂದು ಕೈ ಪಿಡಿದು ಹಿಸಿಕಿ ಮೊಲೆಯಾಕರ ಚಾಚುವ ಮುಖ ತಗ್ಗಿಸಿ ಎಲೋ ಕೃಷ್ಣ ಎಂದರೆ ಬೆದರಿ ಓಡಿ ಹೋಗಿ ಪಲ್ಲುದೆರೆದು ಅಣೆಕಿಸುವ ಅಟ್ಲಾಡಿಸಿ ತಲುವರಿತನದಿಂದ ಕ್ರೀಡೆಯಾಡುತ್ತಲೀರೆ ಒಲವೈರಿ ಸುತಾರೆಲ್ಲ ಹೋಗ್ಯನುತಾ ತಲೆದೂಗಿ ತಮ್ಮಿಂದ ಬಣ್ಣಿಸಲದರಿದೆಂದು ಪುಲಿದೋಗಲ ಬ್ರಹ್ಮನು ಬೆಸಸಿದನು ನೆಲೆಗಾಣೆವೋ ಎಂದು ಅವರು ಮೌನವಾಗೆ ಜಲಜಾಲೋಚನೆ ಲಕುಮಿ ಹಸ್ತ ಮುಗಿಯೋ ಕುಲದೈವ ವಿಜಯ ವಿಠ್ಠಲರೇಯ
ನಂದ ಗೋಕುಲದಲ್ಲಿ ಜನಿಸಿ ಗೋಪಿಯ ಮನೆಯಲ್ಲಾಡಿದ. ಚಿಕ್ಕದಲ್ಲಕ್ಕಿದ ಬುತ್ತಿ ಪೆಗಲಲ್ಲಿ ಪಕ್ಕೆಯೊಳಗೆ ಕೋಲು ಚಿಕ್ಕದಲ್ಲಕ್ಕಿದ ಬುತ್ತಿ ಪೆಗಲಲ್ಲಿ ಪಕ್ಕೆಯೊಳಗೆ ಕೋಲು ಕರಗದಲ್ಲಿ ಕತಳಿ ಹಗ್ಗ. ಚಿಕ್ಕ ಗೋಮಕ್ಕಳ ಸಂಗಡ ತುರುವಿಂಡು ಅಕ್ಕೋ ಇಕ್ಕೋ ಎಂದು ತೋರುತ ಪೋರಡಿಸಿ ಅಕ್ಕರದಿಂದ ಸಂಗವ ಕಲೆವ ಸಮಯಕ್ಕೆ ಬುಕ್ಕೂತ ಮುಕ್ಕೂತ ಉಡಿಯ ಗುಗ್ಗುರಿ ಹೆಜ್ಜೆ ಇಕ್ಕೂತ ಸಾಗಲು ಭೂಮಿ ನಮೋ ಎನ್ನೆ. ಪಕ್ಕೆಯ ಗರಿನವಿಲ ಪಿಂಚ ಕುಂಚಿಗೆ ಸಿಕ್ಕಿಸಿದ ಎಲೆ ಬಳ್ಳಿ ಕುಸುಮ ನಾನಾ ಜಾತಿ. ಚೊಕ್ಕಾಟ ಗುಲಗಂಜಿ ದಂಡೆ ಬರಹ ಮಣ್ಣ ಚುಕ್ಕಿ ದೇಹದಲ್ಲಿ ಎಳೆದಳ್ ತುಳಸಿ ಧಾಮ. ಚಕ್ಕಂದವಾಡುತ್ತಾ ಗೋಪಾಲರ ಮಧ್ಯ ತಕ್ಕ ತೈ ತೈ ಎಂದು ಕುಣಿದಾಡಿ ಹಾರಾಡಿ ಕಕ್ಕಸ ಗುಂಪಿಲಿ ವಿಮಾನವೇರಿ. ದೇವಕ್ಕಳು ಈ ಲೀಲೆ ಒಕ್ಕಣಿಸೂತೀರೆ ನಕ್ಕು ನಕ್ಕು ತಮ್ಮೊಳುತ್ತಾವೆ ತಲೆದೂಗಿ. ಅಕ್ಕಾಟ ಹೆದ್ದೈವ ಹುಡುಗಾಟ ನೆಸಗಿದೆ ತಕ್ಕದು ನೋಡೆಂದು ಮುಕ್ತಿ ಪ್ರದಾತನೋ. ಪೊಕ್ಕಳ ಹೂವಿನ ವಿಜಯ ವಿಠಲ ಕೃಷ್ಣ ಸಿಕ್ಕಿದ ಬಗೆ ನೋಡು ಧನ್ಯ ಗೋಕುಲ ಗೋಪಿ. ಕೊಳಲು ಗೋಪಾಲ ನಸು ನಗುತ ಕೈ ಕೊಳಲು ಒಂದೇ ಸ್ವರಗಯೇ ಪೊಳಲು ಪೊರಟು ಗೋಪೆರು ಬಳಲು ತವಿರಹ ತಾಪದಿ ಕಳಲು ಸರದಿ ಕರದುತ್ತ ತಳಲ ತಾಪಕ್ಕೆ ಬಾಡಿದಂತೆ ಮಳಲು ತೊಳೆಯುತ್ತಾ ಘಳಿಲು ಶಬ್ದದಿ ಬರುತ್ತಿದೆ ನೆಳಲು ನೆಮ್ಮಿ ಕೃಷ್ಣಯ್ಯ. ತಿಳಿಲು ಮಾತಿಲಿ ಬಳಿಗೆ ಗರೆದು ಹೇಳಲು ಪಿಡಿದು ತಕ್ಕೈಸಿ ಬಳಲುವ ತಾಪ ತೀರಿಸಿ ಅತಿ ಕುಂತಳ ಗೋವಾ ವಿಜಯ ವಿಠಲ. ಪೊಗಳಿಗೆ ಬಂದ ರಜನಿ ಮುಖ ಕಾಲ ಚಿಕ್ಕ ಮಕ್ಕಳ ಕೂಡ ನಲಿದಾಡಿದ ಸ್ವಾಮಿ. ಲಕೂಮಿ ರಮಣ ವಿಜಯ ವಿಠಲ ಕೃಷ್ಣ ಚಿಕ್ಕ ಮಕ್ಕಳ ಕೂಡ ನಲಿದಾಡಿದ ಸ್ವಾಮಿ. ಲಕುಮಿ ರಮಣ ವಿಜಯ ವಿಠಲ ಕೃಷ್ಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಕೃಷ್ಣನ ಬಾಲಲೀಲಾ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಬೆಳಗಪ್ಪ ಜಾವದಲ್ಲಿ ಮಲಗದಂತೆ ಅಂತ ಹೇಳ್ತಾರೆ. ಮಲಗಿದಂತೆ ನಟನ ಮಾಡಿ ಬೆಳಗಾ ಮುಂಜಾನೆ ಎದ್ದು ಪೀತಾಂಬರವನ್ನುಟ್ಟು ಪೊಳಲು ಪೊರಮಟ್ಟು ಪೊರನ್ಯರ ಪೋರರ ಎಲ್ಲ ಪೋರರು ಅಂದರೆ ಹುಡುಗರ ಜೊತೆಗೆ ಬಳಗವ ಒಳಗೊಂಡು ಎಲ್ಲ ಒಂದು ಗ್ರೂಪ್ ಆಫ್ ಇವರು ಗೋಪಾಲಕರ ಜೊತೆಗೆ ತಳಲ್ಲರಿ ಪೊಂಬಟ್ಟಿ ದಟ್ಟಿ ಬಿಗಿದು ಪೀತಾಂಬರವನ್ನುಟ್ಟು ಅದನ್ನು ಹೊಟ್ಟಿಗೆಲ್ಲ ಗಟ್ಟೆ ಕಟ್ಟಿ ದಟ್ಟಿ ಗಟ್ಟೆಗೆ ಬಿಗಿದು ಗೆಳೆಯರ ಕೂಡಿ ಇವರೆಲ್ಲರ ಜೊತೆಗೆ ಕೂಡಿ ಕೂಗದೆ ಮೆಲ್ಲನೆ ಅಂದರೆ ಗಟ್ಟೆಗೆ ಒದರಲಾರ್ದಾಗಿ ನಿಧಾನಕ್ಕೆ ಶಬ್ದ ಆಗಬಾರ್ದು. ಮಲ್ಕೊಂಡಿರ್ತಾರಲ್ಲ, ಯಾಕೆ ಮತ್ತು ರಾತ್ರಿ ಹೋಗಲಿಲ್ಲ ಅಂತಂದರೆ ಅಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲರೂ ಕಾಯ್ತಾ ಇರ್ತಾರಂತೆ ಯಾವಾಗ ಕೃಷ್ಣ ಬರ್ತಾನೆ ಕೊಡಬೇಕು ಅಂತ. ಕೊಟ್ಟಿದ್ದು ತಗೊಳ್ಳೋದಲ್ಲ, ಇವಾಗ ನಾವು ಕೊಟ್ಟಿದ್ದು ತೊಗೊಂಡ್ರೆ ಏನಾಗ್ತದೆ ಅಷ್ಟೇ ಅವ್ರ ಪಾಪ ಹರಣ ಆಗ್ತದೆ. ಕದ್ದು ತಗೊಂಡ ಅಂದರೆ ಅವ್ರು ಎಷ್ಟು ಪಾಪ ಅವರ ಯೋಕ್ತಿಗೆ ಹೋಗಬೇಕೋ ಅದಿಷ್ಟು ಸ್ವಾಮಿ ತಗೊಳ್ತಾ ಇದ್ದಾನೆ ಅಂಥೇಳಿ ಅಲ್ಲಿ. ಅದಕ್ಕೆ ಅವ್ರು ಮಲ್ಕೊಂಡಾಗೆ ಬೆಳಗಾ ಮುಂಜಾನೆ ನಿದ್ದೆ ಹತ್ತಿ ಬಿಡ್ತದ. ಕಾದು ಕೃಷ್ಣ ಬರಲಿಲ್ಲ ಅಂತ ಮಲ್ಕೋತಾರೆ. ಅವಾಗೆ ಬಂದಂತೆ ಶಬ್ದ ಮಾಡಲಾರ್ದಾಗಿ ದಟ್ಟಿ ಬಿಗಿದು ಗೆಳೆಯರ ಕೂಡಿ ಕೂಗದೆ ಮೆಲ್ಲನೆ ಗೆಜ್ಜೆ ಶಬ್ದ ಆಗಲಾರ್ದಾಗೆ ಹೆಜ್ಜೆ ಇಟ್ಕೊತಾ ಕಳ್ತನ ಮಾಡಲಿಕ್ಕೆ ಬಾಗಿಲ ತೆಗೆದು ಗೋಪಬಾಲೆಯರ ಮಲ್ಕೊಂಡಿದ್ರೆ ಅವ್ರನ್ನ ತಟ್ಟಿ ಆಮೇಲೆ ಮಜ್ಜಿಗೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ನೆಲಕ್ಕೆ ಹಾಕೋದು, ಪಾತ್ರೆಗಳು ಕೆಳಗೆ ಹಾಕೋದು, ಆಮೇಲೆ ಮೇಲೆ ತನಕ ಇತ್ತು ಕಟ್ಟಿಬಿಟ್ರು ಅಂತಂದರೆ ಅದನ್ನು ಬರಲಿಲ್ಲ, ಏನೋ ಸಾಮಾನು ಇಟ್ಟು ತೊಗೊಳಕ್ಕೆ ಬರಲಿಲ್ಲ ಅಂತಂದರೆ ಕೃಷ್ಣ ದೊಡ್ಡವನಾಗಿಬಿಡ್ತಿದ್ನಂತೆ. ದೊಡ್ಡವನಾಗಿ ಅದರಾಗಿಂದ ಕಳ್ತನ ಮಾಡಿ ಮತ್ತು ಕೆಳಗೆ ಇಳಿದು ಬಿಡ್ತಿದ್ನಂತೆ. ಆಗ
ಒಂದಂತಲ್ಲ, ಒಂದೇ ಟೈಮ್ನಾಗೆ ಎಲ್ಲರ ಮನೆಯಲ್ಲೂ ಹೋಗ್ತಾ ಇದ್ದ ಕೃಷ್ಣ. ಒಂದು ಸಣ್ಣ ಗುಂಪನ್ನು ಕಟ್ಕೊಳ್ಳೋದು, ಒಂದು ಕಡೆ ಹೋಗೋದು. ಇಲ್ಲಾಂದ್ರೆ ಏನಾಗ್ತದೆ, ಒಂದು 4 ಮನೆ ಕೂಡ ಆಗೋದಲ್ಲ ಬೆಳಗಾಜಾವನಾಗ ಹೋದರೆ. ಎಲ್ಲರ ಮನೆಯಲ್ಲೂ ಹೋಗ್ತಾ ಇದ್ದ. ಏನೋ ಆತನ ಲೀಲೆ. ಎಲ್ಲರೂ ಆ ಗೋಪಿಕಾ ಸ್ತ್ರೀಯರ ಮಾಡಿದ್ದೆಲ್ಲ ಪಾಪಗಳು ಏನೇನಿದ್ದಾವೋ ಅದನ್ನೆಲ್ಲ ಹರಣ ಮಾಡಿ ತಾನು ತಗೊಂಡು ಅವರಿಗೆ ಆ ಅಘ ನಾಶನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಕೆಲವೊಂದೆಲ್ಲ ತಿಂತಾ ಇದ್ನಂತೆ, ಕೆಲವು ಚೆಲ್ತಾ ಇದ್ನಂತೆ. ಇಲ್ಲಿ ಇವೆಲ್ಲ ಗೋಪಿಕಾ ಸ್ತ್ರೀಯರು ಇದ್ದಿದ್ದೆಲ್ಲ ನೋಡಿ ಉದ್ಧವ ಕೂಡ ಒಂದ್ಸಲ ಕೇಳಿದ್ನಂತೆ, ಹುಲ್ಲಾಗಿ ಹುಟ್ಟಿಸೋ ಆ ಗೋಪಿಕಾ ಸ್ತ್ರೀಯರ ಮಧ್ಯದೊಳಗೆ ಅಂತೇಳಿ. ವ್ಯಾಸರು ಕೂಡ ಹೇಳ್ತಾರಂತೆ, ಆ ಗೋಪಿಕಾ ಸ್ತ್ರೀಯರ ಹತ್ರ ಹುಲ್ಲಾಗಿ, ಎದಕ್ಕಂದ್ರೆ ಅವ್ರು ನಡೆದ್ರೆ ಅವ್ರ ಸಲುವಾಗಿ ನೀನು ಇಷ್ಟೆಲ್ಲ ಮಾಡಿದೆಯಲ್ಲ, ಅವ್ರು ನಡೆದತ್ರೆ ನನ್ನ ಹುಲ್ಲಾಗಿ ಹುಟ್ಟಿಸು ಅಂತೇಳಿ ಉದ್ಧವ ಕೇಳ್ಕೊಂಡ ಅಂತ ಹೇಳ್ತಾರೆ. ಗೋಪಿಕಗಳಿಗೆ ಅದು ಗೊತ್ತಾಯ್ತಂತೆ, ಅದು ತನ್ನ ಉಪಾಸನಾ ಮೂರ್ತಿ ಇವರು, ಈತನೇ ದೇವರು ಅಂಥೇಳಿ ಎಂಬುದು ಅವ್ರಿಗೆ ಗೊತ್ತಿತ್ತು. ಅವರೇನು ಮೋಹದಲ್ಲಿಂದ ಬಂದರು ಅದು ಎಲ್ಲ ಅಂತಂದ್ರೆ ದೇವರು ಅಂತ ಗೊತ್ತಿತ್ತು ಬಂದವರು. ಆಮೇಲೆ ಅವನಿಗೆ 7 ವರ್ಷ ಅವಾಗೆ, ಅಷ್ಟು ಸಣ್ಣ ಹುಡುಗನ ಮೇಲೆ ಮೋಹ ಬರ್ತದ ಅಂತ ಮೊದಲ ಅಂದಕ್ಕಿಲ್ಲ. ಆ ಸ್ವಾಮೀಯತ ಅಂಬೋದು ಗೊತ್ತಾಯಿತು ಅವರಿಗೆ. ಆತನ ಸಲುವಾಗಿ ಇದು ಮಾಡಿಕೊಂಡು ಅವರು ತಪಸ್ಸು ಮಾಡಿ ಬಂದವರು ಅವರೆಲ್ಲರೂ. ಕೆಲವು ತಿಂತಾ ಇದ್ನಂತೆ, ಕೆಲವು ಒಗಿತಾ ಇದ್ನಂತೆ, ಕೆಳಗಾಗ್ತಾ ಇದ್ನಂತೆ, ಹೊರ ಉಳಹಿ ಉಗುಳಿ, ಕೆಲವು ಮೂಲೆ ಹೊರ ಅಂಗಣದೊಳಗೆ ಬಿಷ್ಟಾಕಿ ಕೆಸರು ಥರ ಎಲ್ಲ ರಾಡಿ ರಾಡಿ ಮಾಡಿಬಿಡ್ತಿದ್ದಂತೆ ಮನೆಯೆಲ್ಲ ತುಳಿದು ಅದೆಲ್ಲ. ಆಮೇಲೆ ಗೊಲ್ಲನೆಯರು ಎಚ್ಚೆತ್ತುಕೊಂಡುಗಳಿಗೆ ಅವರೆಲ್ಲ ಎಚ್ಚೆತ್ತುಕೊಂಡು ಬರ್ತಾ ಇದ್ರಂತೆ. ಮಲದೂರ ಅಂದರೆ ಇವನಿಗೆ ಮಲ ಅಂದರೆ ಪಾಪ ಇಲ್ಲ, ಆಮೇಲೆ ಹೊಲಸು ಅಂಬೋದಿಲ್ಲ ಅಂಥವನು ನಮ್ಮ ವಿಜಯ ವಿಠಲ. ಲೀಲೆ ಹೊಲವುಗೊಂಡವನ ಯಾರಿಗೆ ಗೊತ್ತಾಗ್ತದಪ್ಪ ಈ ಲೀಲೆ? ಸುರರು ತೊಳಲುತ್ತೀರೆ, ಸುರರೆಲ್ಲರೂ ಆಶ್ಚರ್ಯ, ದೇವಾನ್ ದೇವತೆಗಳು ನೋಡ್ತಾ ಇದ್ದಾರಂತೆ ಏನಿದು ಅಂತೇಳಿ. ಬೆಳಕು ಮರೆಯಲ್ಲಿಟ್ಟು ಕಿಲಕಿಲನೇ ಗೋಕುಲನಾಥ ನಗುತ್ತಾ ಚೆಲವ ಗಂಗಳ ಹೆಂಗಳೆಯರ ಅವರೆಲ್ಲ ಎತ್ತುಬಿಟ್ಟುಗಳಿಗೆ ಅವರೆಲ್ಲರನ್ನ ನೋಡಿ ನಗೋದು, ಚಪ್ಪಾಳೆ ಹೊಡೆಯೋದು, ಕೆಲವೊಬ್ಬರಿಗೆ ತಾಂಬೂಲ ಹಾಕ್ಕೊಂಡು ಅವ್ರ ಮೇಲೆ ಉಗುಳೋದು. ಅವರಿಗೆ ಆನಂದ, ಸ್ವಾಮಿಯ ಇದು ಬರ್ತಾ ಇದೆ ನಮ್ಮ ಮೇಲೆ ಅಂಥೇಳಿ ಆನಂದ. ಅಲ್ಲಿ ಏನು ಹೊಲಸು ಕೆಲಸ ಅಂತಲ್ಲ, ಅಲ್ಲಿ ಅವರೆಲ್ಲರಿಗೆ ಗೊತ್ತು ದೇವರು ಅಂಥೇಳಿ. ಹಾಗೆ ಅವ್ರು ಎಷ್ಟೋ ಆನಂದ ಪಡ್ತಿದ್ರಂತೆ. ಅದೆಲ್ಲದರಲ್ಲಿಂದ ಅವ್ರ ಪಾಪ ಹರಣ ಆಗ್ತದೆ. ಅದಕ್ಕೆ ಸ್ವಾಮಿ ಅವೆಲ್ಲ ಮಾಡ್ತಾ ಇದ್ದ. ಆತಗೆ ಏನೂ ಆನಂದ ಇಲ್ಲ, ಯಾವುದ್ರೊಳಗೂ ಆನಂದ ಇಲ್ಲ ಆತಗೆ. ಆತ ನಿತ್ಯ ತೃಪ್ತ. ಹಲಬರ ಬಳಿಗೆ ಹೋಗಿ ಅವರಿಗೆ ಮುತ್ತು ಕೊಟ್ಟು, ಆಮೇಲೆ ಕೆಲವೊಬ್ಬರಿಗೆ ಬಟ್ಟೆಗಳು ತೆಗೆದು ಹೊರಗೆ ಬಿಸಾಕಿ ಅಪ್ಪಿಕೊಂಡು ಎಲ್ಲರಿಗೆ ಸಂತೋಷ ಕೊಟ್ಟನಂತೆ. ಅವ್ರಿಗೆ ಏನೇನು ಅವರವರು ಏನೇನು ಪ್ರಾರ್ಥನೆ ಮಾಡಿ ಸಂತೋಷಕ್ಕೆ ಬೇಕು ಅಂತ ಕೇಳ್ಕೊಂಡ್ರೋ ಅವ್ರಿಗೆ ತಕ್ಕಂಥ ಸಂತೋಷ ಕೊಟ್ಟನಂತೆ. ಕಲಕಲವೆಬ್ಬಿಸಿ ಬಾಗಿಲ ಹೊರಟ, ಅಲ್ಲಿಂದ ಹೊರಗೆ ಹೊರಟು ಹೋದ ಚೋರ ಅಂತ ಹೇಳ್ತಾರೆ. ಕಲಿಯನ್ನು ಭಂಜನ ಮಾಡುವ ನಮ್ಮ ವಿಜಯ ವಿಠಲರೇಯ ಕೆಲದಾಡಿದನು ಗೋವಳಿಯರ ಕೂಡ. ಏನು ಆಟ ಆಡಿದೀಯಪ್ಪ ನೀನು ಈ ಗೋಪಬಾಲಕರ ಜೊತೆಗೆ, ಗೋಪಿಕಾ ಸ್ತ್ರೀಯರ ಜೊತೆಗೆ, ನಿನ್ನ ಆಟ ಅದ್ಭುತ ಅಂತ ಹೇಳ್ತಾರೆ. ಆಮೇಲೆ ತ್ರಿವಿಧ ತಾಳದೊಳಗೆ ಸ್ವಾಮಿ ಏನೇನು ಆಟಗಳು ಆಡಿದ ಈ ಗೋಮಕ್ಕಳ ಜೊತೆಗೆ, ಗೋಪಾಲಕರ ಜೊತೆಗೆ ಏನೇನು ಆಟಗಳು ಆಡಿದ ಎಂಬುದನ್ನು ವರ್ಣನೆ ಮಾಡ್ತಾರೆ. ಗುಲಗಂಜಿ ಹಾರ ಅಂಥೇಳಿ ಈ ಲಂಬಾಡಿಯವ್ರು ಹಾಕ್ಕೋತಾರೆ. ರೆಡ್ ಕಲರ್ನಾಗೆ ಇರ್ತದೆ, ಒಂದು ಸ್ವಲ್ಪ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ನಾಗೆ. ಆ ಗುಲಗಂಜಿ ಹಾರ ಹಾಕ್ಕೊಂಡಿದ್ನಂತೆ. ಆಮೇಲೆ ಬಿಲ್ಲು ಹಿಡ್ಕೊಂಡಿದ್ನಂತೆ. ಬಿಲ್ಲಿ ಜಿಂಕೆ ಹಾರಿದಂಗೆ ಹಾರ್ತಿದ್ನಂತೆ. ಹಾರೋದು ಇಲ್ಲಿಂದ ಅಲ್ಲಿಗೆ ಹಾರೋದು, ಅಲ್ಲಿಂದ ಸಣ್ಣ ಮಕ್ಕಳು ಹಾರ್ತಾ ಇರ್ತಾರೆ ನೋಡ್ರಿ, ಒಂದು ಸೀದಾ ನಡೆಯೋದೇ ಇಲ್ಲ, ಅವರು ಜಂಪ್ ಮಾಡ್ಕೋತಾ ಹೋಗ್ತಾ ಇರ್ತಾರೆ. ಆ ಥರ ಹಾರ್ಕೊತಾ ಹೋಗೋದು. ಆಮೇಲೆ ಬೊಗರಿ ಆಟ ಅಂತ ಹೇಳ್ತಾರೆ. ಬೊಗರಿ ಆಟ ಆಡೋದು, ಚೆಂಡು ಬಾಲ್ ಆಟ, ಚಕ್ರದ ಆಟ. ಚಕ್ರ ಅಂದರೆ ಒಂದು ರೌಂಡಿಗೆ ಒಂದು ತೊಗೊಳ್ಳೋದು, ಅದರಿಂದ ಹಿಂಗೆ ದೊಬ್ಕೊತ ಹೋಗೋದು. ನಾವೆಲ್ಲ ಸೈಕಲ್ ಟೈರ್ಗಳು ಅವೆಲ್ಲ ಆಟ ಆಡ್ತಿದ್ವಿ ನೋಡು, ಆ ಥರ. ಆಮೇಲೆ ಸುಳಿದಾಟ ಅಂದರೆ ಎಲ್ಲರೂ ಗುಂಡಕ್ಕೆ ತಿರ್ಗೋದು, ರೌಂಡ್ ತಿರ್ಗೋದು. ಮಧ್ಯೆ ಕೃಷ್ಣ ಇರ್ತಾನೆ, ಇಲ್ಲ ಆಮೇಲೆ ಮತ್ತೆ ಒಬ್ಬರು ತಿರ್ಗೋದು, ಹಾಗೆ ಒಬ್ಬರು ಮಧ್ಯೆ ಇರೋದು. ಈ ಥರ ರೌಂಡ್ ತಿರ್ಗೋದು ಸುಳಿದಾಟ. ಆಮೇಲೆ ಕೋಲು ಹಿಡ್ಕೊಬೋದು, ಕೋಲು ಹಿಂಗಿರ್ರ ಅಂಥೇಳಿ ಎಳ್ಕೊತ್ತ ಹೋಗೋದು, ಲೈನ್ ಬೀಳ್ತದೆ ನೋಡ್ರಿ, ಆ ಥರ. ಅದು ಕೋಲು. ಕುಣಿಗಾಳು ಅಂತಂದಾಗೆ ಇದು ಕುಣಿ ತೆಗಿಯೋದು, ಅದರೊಳಗೆ ಹುಣಸೆ ಪಿಚ್ಚಗಳು ಇಡೋದು, ಮುಚ್ಚಿಡೋದು, ಮತ್ತೆ ತೆಗಿಯೋದು, ಮತ್ತೆ ಮುಚ್ಚಿಡೋದು, ಈ ಥರ ಇದೊಂದು ಆಟ. ತುರಗಾಟ, ಕುದುರೆ ಆಟ ಅಂಥೇಳಿ.
ಅಲ್ಲಿಂದ ಇಲ್ಲಿಗೆ ಓಡ್ಕೊತಾ ಹೋಗಬೇಕು. ಯಾರು ಅದೇ ಜಂಪ್ ಮಾಡ್ಕೊತಾ ಹೋಗಬೇಕು ಆ ಕಡೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಆ ಕಡೆ ಯಾರಲ್ಲಿ ಸೋತೋಗ್ತಾರೋ ಅವರು ಅಲ್ಲಿಂದ ಕುದುರೆ ತಲೆ ಮೇಲೆ ಹೆಗಲ ಮೇಲೆ ಹಾಕ್ಕೊಂಡು ಇನ್ನೊಬ್ಬರನ್ನ ಕರ್ಕೊಂಡು ಬರಬೇಕು. ಹಾಂ, ನಮ್ಮಪ್ಪ ಅವೆಲ್ಲ ಆಟಗಳು ಆಡಿದ್ದಾನೆ ಅವ್ರ ಜೊತೆಗೆ. ಅವ್ರನ್ನ ಹೊತ್ಕೊಂಡು ಬಂದಿದ್ದಾನೆ. ಸೆಳೆಗೋಲು ಅಂತಾರೆ. ಸೆಳೆಗೋಲು ಅಂದರೆ ಕೋಲನ್ನು ಎರಡೂ ಕಡೆ ಹಿಡ್ಕೊಂಡು, ಈಗ ನಾವು ರೋಪನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಎಳಿತಾರೆ ನೋಡ್ರಿ, ಅದೇ ಥರ ಇದು ಕೋಲನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಎಳೆಯೋದು. ಈ ಕಡೆ ಬೀಳ್ತೀವ ಆ ಕಡೆ ಬೀಳ್ತೀವ, ಅದೊಂದು ಆಟ. ಆಮೇಲೆ ಜೊತೆ ಲಗ್ಗೆ, ಜೊತೆಯಲ್ಲಿ ಇಬ್ಬರಿಬ್ಬರು ಓಡ್ಕೊತ ಹೋಗೋದು. ಕೊಂಬು, ತತ್ತೂರಿ ನಾದ, ಅದೇನೋ ಪುಯ್ ಅಂತೇಳಿ ಶಬ್ದ ಬರ್ತದಲ್ಲ ಅದು ಗಿಡದ ಇದರಲ್ಲಿಂದ ಎಲಿಲಿಂದ ಮಾಡೋದು, ಅದರಲ್ಲಿಂದ ನಾದ ಮಾಡ್ಕೊತ ಹೋಗೋದು. ಮಳಲು ಕುಪ್ಪೆ, ಮಣ್ಣಿನ ಕುಪ್ಪೆ ಹಾಕೋದು. ರಾಶಿ ರಾಶಿ ಮಣ್ಣು, ಅದು ಮನೆ ಕಟ್ತೀವಿ ಅಂತ ಹೇಳ್ತೀವಲ್ಲ, ಸಣ್ಣವರಿರೋ ಕಾಲಕ್ಕೆ ನಾವೆಲ್ಲ ಆಡಿದ ಆಟ ಇದೆಲ್ಲ ಕೃಷ್ಣ ಹೇಳ್ಕೊಟ್ಟಿದ್ದ ಆಟಗಳು. ಗುಬ್ಬಿ ಮನೆ ಅಂಥೇಳಿ ಸಣ್ಣದಾಗಿ ಮಾಡೋದು. ಆಮೇಲೆ ಕಣ್ಣು ಮುಚ್ಚಣಿಕೆ, ಇದು ನಾವೆಲ್ಲರೂ ಆಡಿದ ಆಟನೇ. ಕಣ್ಣು ಮುಚ್ಚೋದು 1 2 3 4 ಅಂತ ಕೌಂಟ್ ಮಾಡೋದು. ಎಲ್ಲರೂ ಹೋಗಿ ಬಚ್ಚಿಟ್ಕೋತಾರೆ, ಆಮೇಲೆ ಅದನ್ನು ಹುಡುಕೋದು. ಮತ್ತು ಯಾರು ಸೋತು ಹೋಗ್ತಾರೋ ಮತ್ತು ಅವ್ರು ಹಾಗೆ ಮಾಡೋದು, ಅದು ಒಂದು ಆಟ. ಆಮೇಲೆ ಬೆಳದಿಂಗಳ ಕುಪ್ಪೆ, ಬೆಳಗ್ಗೆ ಹೊತ್ತಿನಾಗ ಉಸುಗಿನ ಕುಪ್ಪೆ ಮಾಡಿದರೆ ಬೇರೆ ಆಯಿತು, ರಾತ್ರಿ ಮಾಡಿದರೆ ಅದನ್ನು ಬೆಳದಿಂಗಳ ಕುಪ್ಪೆ ಅಂತ ಅಂತಾರೆ. ಆಮೇಲೆ ಉಯ್ಯಾಲೆ ಜೋಜೋ, ಉಯ್ಯಾಲೆ ಕೋಲ್ ಕಟ್ಕೊಂಬೋದು, ಅದ್ರ ಮೇಲೆ ಕೂಡೋದು, ಉಯ್ಯಾಲೆ ಆಟ ಆಡೋದು. ಆಮೇಲೆ ಆಳವಾಗ ಗೊಟ್ಟಿಗೆ ಅಟ್ಟಿಗೆ ಮುಟ್ಟಿಗೆ, ಮುಟ್ಟಾಟ ಆಡ್ತೀವಿ ಅಂತ ಹೇಳ್ತಾರಲ್ಲ ಅದು ಆ ಆಟ. ಚಕ್ಕಳ ಗೋಲಿ, ಚಕ್ಕಳ ಗುಕ್ಕಳು ಅಂದರೆ ಚಕ್ಕಳ ಇದು ಹೋಗಿ ಅದನ್ನು ಸೈಡ್ಗೆ ಹೀಗೆ ಅಂಬೋದು, ಅವೆಲ್ಲ ಮಾಡ್ತಾರಲ್ಲ, ನಗಿಸ್ಲಕ್ಕೆ ಅಂಥೇಳಿ ಆ ಆಟ. ಆಮೇಲೆ ಅಟ್ಟಿಗೆ ಮುಟ್ಟಿಗೆ ಅಂತಂದರೆ ಇದು ಕೂಡ ಮತ್ತು ಕಣ್ಣು ಮುಚ್ಚಿ ಎಲ್ಲರೂ ಕಣ್ಣು ಮುಚ್ಕೊಂಡು ಹಿಡ್ಕೊಬೋದು, ಇವ್ರು ಯಾರಂತ ಹೇಳೋದು, ಇಂಥದ್ದೆಲ್ಲ ಅಟ್ಟಿಗೆ ಮುಟ್ಟಿಗೆ. ಆಮೇಲೆ ಚಕ್ಕಳಗಕ್ಕಳು ಗೋಲಿ ಆಟ. ಅಪ್ಪಚ್ಚಿ ಅಂತ ಒಂದು ಆಟ. ತಲೆ ಡಿಕ್ಕಿ ಹೊಡೆಯೋದು, ಮುಂದಕ್ಕೆ ಹೋಗೋದು, ಪಟ ಅಂತ ಡಿಕ್ಕಿ ಹೊಡೆಯೋದು. ಆಮೇಲೆ ಏಕಾಂತ ಒಗೆವ ಕಲ್ಲು, ಹೋಗೋದು, ನೀರಿನ ಹತ್ರ ನಿಂತ್ಕೊಬೋದು, ದೂರ ಒಂದು ಕಲ್ಲು ಒಗೆಯೋದು, ಅದೊಂದು ಆಟ. ಹುಡುಕಾಟ, ಹುಡುಕೋದು, ಎಲ್ಲೆಲ್ಲೋ ಬಚ್ಚಿಟ್ಕೊಳ್ಳೋದು, ಹುಡುಕೋದು. ಆಮೇಲೆ ಗೊಟ್ಟಗುಣಿ, ನಾವು ಹುಣಸೆ ಪಿಕ್ಕಿಲಿಂದ ಆಡ್ತೀವಿ ನೋಡ್ರಿ, ಎಲ್ಲ ತೂತು ಇರ್ತವೆ, ಅದಕ್ಕೆ ಒಂದು ಕಟ್ಟಿಗಿದು ಇರ್ತದೆ, ಅದು ಒಂದರಾಗಿನ ತೊಗೊಂಡು ಎಲ್ಲ 1 2 3 4 ಅಂತೇಳಿ ಈಗ ಅಕ್ಕೆತ್ತಾ ಹೋಗ್ತೀವಿ, ಎಲ್ಲಿ 4 ಬರ್ತಾವೋ ಅದು ಕಾಯಿನ್ಸ್ ತೊಗೊಳ್ಳೋದು, ಅದು ಗೊಟ್ಟುಗುಣಿ ಅಂತ ಅಂತಾರೆ ಅದು. ಆಮೇಲೆ ಒಂದು ಯಾವುದೋ ರಾಶಿ ಹಾಕೋದು, ಇದು ಅಕ್ಕಿ ಅಂಬೋದು, ಇದು ಮಾರ್ತೀವಿ ಅಂಬೋದು. ಹರಿ ಕಳ್ಳ ಆಟ ಅಂಬೋದು, ದೊಂಗ ಪೊಲೀಸ್ ಅಂತ ನಾವು ಆಡ್ತೀವಿ, ಕಳ್ಳ ಪೊಲೀಸ್ ಅಂತೇಳಿ ಅಂಥ ಆಟ. ಆಮೇಲೆ ಬೆಳಸು ರಾಶಿ, ಇವೆಲ್ಲ ರಾಶಿ ಇವೆಲ್ಲ ಬೆಳೆಸ್ತಿದ್ದೀವಿ ಅಂಬೋದು. ಅರಸು ಪ್ರಧಾನಿ ಪರಿವಾರ ಆಟ, ರಾಜ ಮಂತ್ರಿ ಎಲ್ಲ ಪರಿವಾರದವರು, ಈ ಥರ ಆಟಗಳು. ಫಲ ಸರಕು ಮಾರುವ ಬೀದಿ ಅಂಗಡಿ ಸಾಲು, ಈ ಸಾಮಾನು ಮಾರ್ತಾ ಇದ್ದೀವಿ, ಇಲ್ಲೊಬ್ರು ಅಂಗಡಿ ಇಟ್ಟಾರ, ಇದೆಷ್ಟಕ್ಕೆ ಮಾರ್ತಿದ್ದಿ, ಅದೆಷ್ಟಕ್ಕೆ ಮಾರ್ತಿದ್ದಿ, ಇಂಥ ಆಟಗಳು. ಆಮೇಲೆ ಹೊಲ ಮರ್ಯಾದ ಮಾತುಗಳು, ಮನಸ್ಸು, ಎಲ್ಲ ಮರ್ಯಾದ ಮಾತುಗಳು ಎಲ್ಲ ಅದರೊಂದು ಆಟ. ಮಲಗಿ ಏಳುವ ಆಟಗಳು, ಮಲ್ಕೊಂಡಿರ್ತಾರಂತ ಬೆಳಗ್ಗೆದ, ಇವೆಲ್ಲ ಸಣ್ಣ ಹುಡುಗರು ಕಲ್ತು ನಾವೆಲ್ಲ ಆಟ ಆಡಿದ್ವು, ಇವೆಲ್ಲ ಕೃಷ್ಣ ಹೇಳ್ಕೊಟ್ಟಿದ್ದಂಥ ಆಟಗಳು. ಈಗಿನ ಕಾಲದವ್ರಿಗೆ ಆ ಆಟನೂ ಇಲ್ಲ, ಎಲ್ಲ ಏನು ಆಟ ಇದ್ದರೂ ಮೊಬೈಲ್ನಾಗ ಆಡೋದೇ ಬಿಟ್ಟರೆ ಇನ್ನೇನೂ ಇಲ್ಲ. ಬೆಳಗ್ಗೆ ಎದ್ದೇಳೋದು. ಆಮೇಲೆ ಗಂಡ ಹೆಂಡಿಯರ ಆಟ, ಗಂಡ ಹೆಂಡತಿ ಅಂತೇಳಿ ಅದು ನೀತಿ, ನೀವು ಜಗಳ ಆಡ್ಕೊಂಡ್ರಿ ಇಂಥವೆಲ್ಲ ಮನೆಯಾಗ ನೋಡ್ತಿರ್ತಾರಲ್ಲ, ಅದೇ ಥರ ಆಟ. ಬಲುಪರಿ, ಇಂಥ ಒಂದೊಂದು ಅಂತ ಹೇಳಕ್ಕಿಲ್ಲ, ಬಾಲಾಟದಲ್ಲಿ ನಲಿದು ಒಲಿಮೆಯಿಂದಲೇ ನೋಡಬಂದ ಯವ್ವನ ಸ್ತ್ರೀಯರ ನಿಲ್ಲಿಸಿ ಬಿಡಿಸಿ ಬಂಡು ಭೂತ ಮಾಡಿ ಯಾರ್ಯಾರು ಬಂದು ಇದೆಲ್ಲ ನೋಡ್ಲಕ್ಕ ಬಂದರೋ ಅವರೆಲ್ಲರೂ ಆ ಕೃಷ್ಣನ ನೋಡಿ ಅಬ್ಬಬ್ಬಬ್ಬ ಅಂತ ಆಶ್ಚರ್ಯಪಟ್ಟುಬಿಟ್ರಂತೆ. ಬಳಿಯ ಇಡುವೆನೆಂದು ಕೈ ಪಿಡಿದು ಹಿಸುಕಿ, ಆ ಗೋಪಿಕಾ ಸ್ತ್ರೀಯರ ಹಾಗೆ ಬಂದಾಗೆ ಬಳಿ ಹಾಕ್ತೀನಿ ಬಾ ಅಂತ ಕೈ ಹಿಡ್ಕೊಬೋದು, ಇಸ್ಕೋದು. ಆಮೇಲೆ ಕೃಷ್ಣ ಅಂಥೇಳಿ ಬೆದರಿಸಿದ್ರೆ ಓಡೋಗ್ಬಿಡೋದು, ಅವ್ರನ್ನ ಅಪ್ಪಿಕೆಂಬೋದು, ಮುತ್ತು ಕೊಡೋದು, ಪಲ್ಲು ತೆರೆದು ಅಣಗಿಸೋದು, ಇಂಥವೆಲ್ಲ ಆಟಗಳು ಆಡ್ತಿದ್ದಂತೆ. ತಲುವರಿತನದಿಂದ ಕ್ರೀಡೆ ಆಡುತ್ತಲಿರೆ, ಏನು ಇಂಥ ಕ್ರೀಡೆ ಆಡ್ತಾ ಇದ್ದ. ಒಲವೈರಿ ಸುತರೆಲ್ಲ ಅಹೋ ಎನ್ನುತ್ತಾ
ಒಬ್ಬೊಬ್ಬೊಬ್ಬ ಏನಿದು ಆಟ ಅಂಥೇಳಿ ತಲೆದೂಗಿ ತಮ್ಮಿಂದ ಮಣ್ಣಿಸಲರೆದೆಂದು. ಇದೆಲ್ಲ ಏನಪ್ಪ, ಬ್ರಹ್ಮಾಂಡ ನಾಯಕ ಈತ, ಇಷ್ಟೆಲ್ಲ ಮಾಡೋ ಆತ ಈ ಸಣ್ಣ ಹುಡುಗರ ಜೊತೆಗೆ ಇವೆಲ್ಲ ಅಯ್ಯೋ ಎತ್ಕೊಂಡು ಹೋಗೋ ಆಟಗಳು, ಈ ಏನು ಆಟಗಳು ಆಡ್ತಾ ಇದ್ದಾನೆ ಇದು ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ರಂತೆ ಎಲ್ಲ. ಪುಲಿದೊಗಲ, ಬ್ರಹ್ಮನು, ಈ ರುದ್ರದೇವರು, ಬ್ರಹ್ಮದೇವರು ಇವರೆಲ್ಲ ಆಶ್ಚರ್ಯವಾಗಿ ಬೆಸಗಿಬಿಟ್ರಂತೆ. ಅಮ್ಮ ಇದೇನಿದು, ಕೃಷ್ಣ ಹೀಗೆ ಮಾಡ್ತಾ ಇದ್ದಾನೆ ಅಂಥೇಳಿ ಈ ಮೌನವಾಗಿಬಿಟ್ರಂತೆ ಎಲ್ಲರೂ. ಆಮೇಲೆ ಲಕ್ಷ್ಮೀದೇವಿ ಕೈ ಮುಗಿದು ಬಿಟ್ಲಂತೆ. ಹಬ್ಬಬ್ಬಬ್ಬ ನಿನ್ನ ಆಟ ನೋಡಿಬಿಟ್ರೆ ನನಗೆ ಆನಂದ ಆಗಿಬಿಡ್ತು ಕೃಷ್ಣ ಅಂತ ಕೈ ಮುಗಿದು ಬಿಟ್ಲಂತೆ. ಇದೆಲ್ಲ ಆಟಗಳು ಎದಕ್ಕೆ? ಆ ಗೋಪಾಲಕರ ಜೊತೆಗೆ ಒಂದು ದೇವರು ಬಂದು ಅವರ ಜೊತೆಗೆ ಆಟ ಆಡ್ಬೇಕು, ಎಷ್ಟು ಪುಣ್ಯ ಮಾಡಿರಬೇಕು. ಆಮೇಲೆ ಇಷ್ಟು ಆಟಗಳದ್ದು ಇವೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ವಿಜಯದಾಸರು ಆ ಗೋಪಾಲಕರದ್ರೊಳಗೆ ಒಬ್ಬರು ಆಗಿದ್ರೋ ಏನೋ, ಇಲ್ಲಾಂದರೆ ಇಷ್ಟು ಆಟಗಳಿದ್ದಾವೆ, ಇವೆಲ್ಲ ಆಟ ಆಡ್ತಾ ಇದ್ರು, ಹೀಗೆ ಮಾಡ್ತಾ ಇದ್ರು ಅಂತ ಇಷ್ಟೆಲ್ಲ ಹೇಳಬೇಕು ಅಂದರೆ ಅವರು ನಿಜವಾಗ್ಲೂ ಆ ಟೈಮ್ನಾಗೆ ಒಂದು ಬಾಲಕರಾಗಿ ಅವರ ಜೊತೆಗೇ ಇದ್ರೇನೋ, ಅದನ್ನು ನೆನೆಸ್ಕೊಂಡು ಬರ್ದಾರೇನೋ ಅಂಬೋ ಥರ ನಮಗೆ ಕಣ್ಣಿಗೆ ಕಟ್ಟಿದಂಗೆ ಅಲ್ಲಿ ಸ್ವಾಮಿ ಆಡ್ತಾ ಇದ್ದಾನೆ. ಇಬ್ಬರು ಕಲಿತು ಕುಣ್ಕೊತ್ತಾ ಹೋಗ್ತಾ ಇದ್ದಾರೆ. ಆ ಕಡೆ ಹೋದ್ಮೇಲೆ ನಮ್ಮಪ್ಪ ಸೋತ ಮೇಲೆ ಬಗ್ಲಾಗಿದ್ದವನ್ನ ಉಪ್ಪಮ್ಮ ಉಪ್ಪು ಅಂಥೇಳಿ ಹಾಕ್ಕೊಂಡು ಹಿಂದ್ಗಡೆ ಹಾಕ್ಕೊಂಡು ತಿರ್ಕೊಂಡು ಮತ್ತು ವಾಪಸ್ ಬರೋದು. ಏನು ಆಟಗಳು ಇವೆಲ್ಲ ನೋಡಿ ಲಕ್ಷ್ಮೀದೇವಿ ನಮಸ್ಕಾರ ಮಾಡಿಬಿಟ್ಲಂತೆ. ಅಪ್ಪ ಏನು ಜಗದ ಉದ್ಧಾರ ಮಾಡೋ ಆತ, ಮಕ್ಕಳ ಆಟ ಆಡಿದಂಗೆ ಆಟ ಆಡ್ತಾ ಇದ್ದೀಯಲ್ಲಪ್ಪ ಸ್ವಾಮಿ, ನಿನ್ನ ಲೀಲೆಗೆ ನಮೋ ನಮೋ ಅಂದುಬಿಟ್ಲಂತೆ. ಕುಲದೈವ ವಿಜಯ ವಿಠ್ಠಲರೇಯ ನಂದ ಗೋಕುಲದಲ್ಲಿ ಜನಿಸಿ ಗೋಪಿಯ ಮನೆಯಲ್ಲಿ ಆಡಿದ, ಗೋಪಿ ಮನೆಯಲ್ಲಿ ಆಟ ಆಡಿದ, ನಂದ ಗೋಕುಲದಲ್ಲಿ ಹುಟ್ಟಿ ಇಲ್ಲಿ ಬಂದು ನೀನು ಗೋಪಿಕಾ ಸ್ತ್ರೀಯರ ಜೊತೆಗೆ ಗೋಪಿಯ ಮನೆಯಲ್ಲಿ ಆಟ ಆಡಿದೆಯಲ್ಲಪ್ಪ ಅಂತ ಹೇಳ್ತಾರೆ. ಆಮೇಲೆ ಅಟ್ಟತಾಳದೊಳಗೆ ಚಿಕ್ಕದಲ್ಲಕ್ಕಿದ ಬುತ್ತಿ ಪೆಗಲಲ್ಲಿ ಒಂದು ಬುತ್ತಿ ಎಲ್ಲ ಊಟ ಮಾಡಲಿಕ್ಕೆ ಅದಕ್ಕೆ ತೊಗೊಂಡು ಹೋಗ್ತಿದ್ರಂತೆ, ಎಲ್ಲರೂ ಕೂಡಿ ಹೋಗ್ತಿದ್ರಂತೆ. ಇದು ಅಟ್ಟತಾಳ. ಇದು ಇನ್ನೊಂದು ಆಡಿಯೋದಾಗ ನೋಡೋಣ. ಅಟ್ಟತಾಳ. ಚಿಕ್ಕದಲ್ಲಕ್ಕಿದ ಬುತ್ತಿ ಪೆಗಲಲ್ಲಿ, ಒಂದು ಬುತ್ತಿ ಅಂದರೆ ಊಟ ಮಾಡೋದು, ಟಿಫಿನ್ ನಾವು ಕ್ಯಾರಿಯರ್ ಅಂತೀವಲ್ಲ, ಅವರೆಲ್ಲ ಬಟ್ಟೆಯಲ್ಲಿ ಕಟ್ಕೊಂಡು ಬರ್ತಾಯಿದ್ರು. ಆವಾಗಿನ ಕಾಲದ ಕ್ಯಾರಿಯರ್ ಅವೆಲ್ಲ ಇರ್ತಿದ್ದಿಲ್ಲಲ್ಲ, ಅದಕ್ಕೆ ಬಟ್ಟೆಯಲ್ಲಿ ಕಟ್ಕೊಂಡು ಬರ್ತಿದ್ದಂತೆ. ಪಕ್ಕೆಯೊಳಗೆ ಕೋಲು, ಒಂದು ಬುತ್ತಿ ಹಿಡ್ಕೊಂಡು, ಕೋಲು ಹಿಡ್ಕೊಂಡು, ಹಗ್ಗ ಹಿಡ್ಕೊಂಡು, ಚಿಕ್ಕ ಗೋಮಕ್ಕಳು, ಎಲ್ಲ ಮಕ್ಕಳು ಗೋಮಕ್ಕಳ ಜೊತೆಗೆ, ಆಮೇಲೆ ಅವ್ರ ಜೊತೆಗೆ ಎಲ್ಲ ತುರುವಿಂಡು ಅಂದರೆ ಈ ಆಕಳದ ಒಂದು ಗ್ರೂಪ್, ಅಕ್ಕೋ ಇಕ್ಕೋ ಅಂಥೇಳಿ ಅದು ನೋಡು ಇದು ನೋಡು ಅಂತ ನೋಡ್ಕೋತಾ ಹೋಗೋದು. ಎಲ್ಲರೂ ಒಂದು ಕಡೆ ಕಲಿಯೋದು. ಅವೆಲ್ಲ ಊಟ ಕೂಡ ಹಾಗೆ ಮಾಡ್ತಿದ್ರಂತೆ. ಎಲ್ಲ ಇದೇ ಥರ ತೊಗೊಂಡು ಬಾ ಅಂತ ಹೇಳೋದು, ಎಲ್ಲರೂ ಒಂದು ಬಟ್ಟೆಗೆ ಹಾಕಿಬಿಡೋದು, ಎಲ್ಲರೂ ಕಲಿತು ಊಟ ಮಾಡೋದು. ಸ್ವಾಮಿ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಿದ್ನಂತೆ. ಏನೋ ಎಷ್ಟು ಪುಣ್ಯ ಮಾಡ್ಕೊಂಡಿರ್ಬೇಕು ಅವರೆಲ್ಲರೂ ಜೊತೆಗೆ ಕೂತು, ಸ್ವಾಮಿ ಅವರ ಜೊತೆಗೆ ಕೂತು ಊಟ ಮಾಡ್ತಾ ಇದ್ದಾನೆ ಅಂತಂದರೆ ಆಗ ಊಟ ಮಾಡೋದು. ಆಮೇಲೆ ಬರೋ ಕಾಲಕ್ಕೆ ಈ ಗುಗ್ಗುರಿ ಇಂಥವೇನನ್ನ ಇದ್ದರೆ ಬಾಯಾಗೆ ಎಲ್ಲ ಹಾಕ್ಕೊಂಡು ತಿಂತಾ ಬರೋದು. ಉಡಿಯ ಗುಗ್ಗುರಿ ಹೆಜ್ಜೆ ಇಡ್ತಾ ಬರ್ತಾಯಿದ್ರೆ ಭೂದೇವಿ ನಮೋ ನಮೋ ಅಂತ ನಮಸ್ಕಾರ ಮಾಡಿದ್ಲಂತೆ. ನನ್ನ ಮೇಲೆ ನಡೀತಾ ಇದ್ದಿ ಕೃಷ್ಣ ನೀನು ಅಂತೇಳಿ ಆನಂದ ಭರಿತಳ ಆಗಿಬಿಟ್ಲಂತೆ. ಪಕ್ಕೆಯ ಗರಿ, ಈ ನವಿಲು ಗರಿ ತಗೊಂಡು ತನ್ನ ತಲೆಗೆ ಪಿಂಚಾ ಕುಂಚಿಗೆ ಅಂತೇಳಿ ಇಟ್ಕೊಂಡಿದ್ದು. ಆಮೇಲೆ ಕುಸುಮ, ನಾನಾ ಜಾತಿ ಹೂವುಗಳು, ಗುಲ್ಗಂಜಿ ದಂಡೆ, ಹಾರ ಇವೆಲ್ಲ ಹಾಕ್ಕೊಂಡಿದ್ದಾನೆ. ತುಳಸಿ ಮಾಲ ಹಾಕ್ಕೊಂಡಿದ್ದಾನೆ. ಚಕ್ಕಂದವಾಡುತ್ತಾ ಆಟ ಆಡ್ಕೊತಾ ಕುಣ್ಕೊತ್ತಾ ಆಟ ಆಡ್ಕೊತಾ ಗೋಪಾಲರ ಮಧ್ಯ ಟಕ್ಕ ಥೈ 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 ಅಂತೇಳಿ ಕುಣಿದಾಡ್ಕೊತಾ ಹಾರಾಡಿ ಆ ಗುಂಪಿನಾಗೆ ಹೋಗ್ತಾ ಇದ್ದರೆ ಮೇಲೆ ದೇವತೆಗಳ ಗುಂಪು ಆ ವಿಮಾನದಾಗೆಲಿಂದ ನೋಡಿ ಕಂಡುಬಿಟ್ಟು ಈ ಲೀಲೆ ಕಣ್ಣು ತುಂಬ ನೀರಿಟ್ಕೊಂಡ್ಬಿಟ್ರಂತೆ. ಆಹಾ, ಎಷ್ಟು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇವನು. ಹುಡುಗರ ಜೊತೆಗೆ ಊಟ ಮಾಡೋ ಬಗೆ ಏನು, ಓಡ್ಕೊತಾ ಹೋಗೋದೇನು, ನಡೆಯೋದೇನು, ಕುಣಿಕೊತ್ತಾ ಹೋಗೋದೇನು, ಒಂದಿಷ್ಟೆಲ್ಲ ಕಿರೀಟಿ ಇಟ್ಕೊಳ್ಳೋ ಆತ ಬರೀ ಒಂದು ನವಲಿ ಪಿಂಚ ಇಟ್ಕೊಳ್ಳೋದೇನು, ಏನಪ್ಪ ನಿಂದು ಅಂತೇಳಿ ನಕ್ಕು ತಮ್ಮೊಳಗೆ ತಾವೇ ತಲೆ ಆಡಿಸ್ಕೊತಾ ಆಹಾ ಇದು ಏನು ಇದು ಅಂಥೇಳಿ ಹುಡುಗಾಟನ್ನು ನೋಡಿ ಭಾಳ ಆನಂದ ಪಟ್ಬಿಟ್ರಂತೆ. ಮುಕ್ತಿ ಪ್ರದಾತ ಹೊಕ್ಕಳಲಿಂದ ಹೂವು ಬಂದಿತ್ತು, ಅದರೊಳಗಲಿಂದ ಬ್ರಹ್ಮ ಹುಟ್ಟಿದ್ದಾನೆ ಅಂತ ಅದೊಂದೇ ಅಲ್ಲ, ಆತನ ಹೊಕ್ಕಳೇ ಹೂವಿದ್ದಂಗಿತ್ತಂತೆ. ಆತನ ಹೊಕ್ಕಳೇ ಹೂವಿದ್ದಂಗಿತ್ತು ಅಂತ ವಿಜಯ ವಿಠ್ಠಲ ಕೃಷ್ಣ ಸಿಕ್ಕಿದ ಬಗೆ ನೋಡು. ಧನ್ಯ ಈ ಗೋಪಿಕಾ ಸ್ತ್ರೀಯರಿಗೆ ಗೋಕುಲದೊಳಗೆ ಈ ಗೋಪಾಲಕರಿಗೆ ಸಿಕ್ಕಿದ ಬಗೆ ನೋಡು. ಎಷ್ಟು ಪುಣ್ಯ ಮಾಡ್ಕೊಂಡಿರ್ಬೇಕು ಅವರು.
ಇವೆಲ್ಲ ಈ ಥರ ಬರ್ತಾನೆ ದೇವರು ಅವ್ರ ಮುಂದೆ ತಿರುಗ್ತಾನೆ ಇರ್ತಾನೆ ಅಂದರೆ ಅದು ಬೇರೆ. ಅವ್ರ ಜೊತೆಗೆ ಊಟ ಮಾಡ್ತಾನೆ, ಅವ್ರ ಜೊತೆಗೆ ಕುಣಿದಾಡ್ತಾನೆ, ಅವ್ರ ಜೊತೆಗೆ ಆಟ ಆಡ್ತಾನೆ, ಕಳ್ತನ ಮಾಡ್ತಾನೆ. ಆ ಗೋಪಿಕಾ ಸ್ತ್ರೀಯರ ಸರಿಗೆ ಆದಿತಾಳದ್ರೊಳಗೆ ಹೇಳ್ತಾರೆ, ಕೊಳಲು ಬಾರಿಸ್ತಾ ಇದ್ದರೆ ಮನೆ ಬಿಟ್ಟು ಬಂದುಬಿಡ್ತಿದ್ರಂತೆ ಅವರು. ಆ ಸ್ವರ ಕೇಳಕ್ಕೆ ಓಡ್ಕೊತ ಬರ್ತಿದ್ರಂತೆ ಗೋಪಿಕಾ ಸ್ತ್ರೀಯರು, ವಿರಹ ತಾಪದಿಂದ ಅಂತಾರೆ. ಅಂದರೆ ದೇವರು ಅತ ಅಂತ ತಿಳ್ಕೊಂಡು ಬಂದುಬಿಡ್ತಾ ಇದ್ರು. ವಿರಹ ಅಂದರೆ ಆ ಥರ ವಿರಹ ಅಲ್ಲ, ಆ ಸ್ವಾಮಿ ಕರಿತಾ ಇದ್ದಾನೆ ನಮ್ಮನ್ನ ಕೊಳಲಿಂದ ಅಂತ ಹೇಳಿ ತಿಳ್ಕೊಂಡು ಬಂದುಬಿಡ್ತಿದ್ರಂತೆ. ಇಲ್ಲಿ ಮತ್ತೂ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದರೆ, ಒಂದು ರೂಪ ಅಲ್ಲಿ ತಮ್ಮ ತಮ್ಮ ಗಂಡತ್ತನ ಹತ್ರ ಇರುತ್ತೆ, ಇದು ತೇಜೋಮಯದ ರೂಪದಿಂದ ಸ್ವಾಮಿ ಹತ್ರ ಬರ್ತಾ ಇದ್ರು. ಆ ತಾಪಕ್ಕೆ ಬಂದು ಮಳಲು ತುಳಿಯುತ್ತಾ ತೊಳಲುತ್ತಾ ಗಳಿಲು ಶಬ್ದದಿ ಬರುತ್ತೀರೆ. ಆ ಮಳಲು ತುಳುಕುತ್ತಾ ಬರ್ತಾ ಇದ್ದಾರೆ, ಆ ಮಣ್ಣಿನೊಳಗೆ ನಡ್ಕುತ್ತಾ ಬರ್ತಾ ಇದ್ದಾರೆ. ಅವಾಗೇ ಉದ್ಧವ ಹೇಳ್ತಾನೆ, ಹಾಗೆ ಅವರು ಆ ವಿರಹದಿಂದ ಸ್ವಾಮಿ ಸ್ವಾಮಿ ನಿನ್ನ ಹತ್ರ ಬರ್ತಾ ಇದ್ದೀನೋ ಅಂತ ಬರ್ತಾ ಇರೋ ಕಾಲಕ್ಕೆ ಅವರು ತುಳಿಯೋ ಒಂದು ಹುಲ್ಲು ಗೆರೆಯಾಗಿ ಮಾಡೋ ನನಗೆ ಸಾಕು, ಅವರ ಪಾದಗಳು ನನ್ನ ಮೇಲೆ ಬಿದ್ದರೆ ಸಾಕು ಸ್ವಾಮಿ ಅಂತ ಕೇಳ್ಕೊಂಡಂತ ಹೇಳ್ತಾರೆ. ಆ ಥರ ಗಳಿಲು ಶಬ್ದದಿ ಬರುತ್ತಿದೆ ನೆಳಲು ನೆಮ್ಮಿ ಕೃಷ್ಣಯ್ಯ ತಿಳಿಲು ಮಾತಿಲಿ ಬಳೆಗರೆದು. ಅವೆಲ್ಲ ಹಾಗೆ ಆತ ಬಾರಿಸ್ತಾ ಇದ್ದಾನೆ. ತಕ್ಕೈಸಿ ಬಳಲು ತಾಪ ತೀರಿಸಿದ್ನಂತೆ ಆ ಹಾಡು ಹಾಡಿ ಇದು ಬಾರಿಸಿ ತಮ್ಮ ದೇವರಿಗೆ ಬಂದು ಶರಣಾಗತರಾದಗಳಿಗೆ ಅವರಿಗೆ ಆಹಾ ನಮ್ಮಪ್ಪನ್ನ ನಾವು ಮುಟ್ಟಿದ್ವಿ, ಕಾಲಿಗೆ ನಮಸ್ಕಾರ ಮಾಡಿದ್ವಿ, ಬಿದ್ದುವೆ ಅಂಥೇಳಿ ಆನಂದ ಭರಿತರಾಗಿಬಿಟ್ರಂತೆ. ಅತಿ ಕುಂತಳ ಗೋವ ವಿಜಯ ವಿಠಲ ಪೊಳಲಿಗೆ ಬಂದ ರಜನಿಮುಖ ಕಾಲನಾಗಿ ಇದ್ದಾನೆ. ಚಿಕ್ಕ ಮಕ್ಕಳ ಕೂಡ ನಲಿದಾಡಿದ ಸ್ವಾಮಿ, ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡಿದಾನೆ ಆ ಸ್ವಾಮಿ, ತಿರುಗಾಡಿದಾನೆ ಆ ಸ್ವಾಮಿ. ಅಂಥವನು ಲಕ್ಕುಮಿ ರಮಣ ವಿಜಯ ವಿಠಲ ಲಕ್ಷ್ಮೀ ರಮಣನಾದ ನಮ್ಮಪ್ಪ ಕೃಷ್ಣ ಮಕ್ಕಳ ಜೊತೆಗೆ ಮಕ್ಕಳಾಗಿ ಆಟ ಆಡಿ ತಾನು ಈ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಆಡಿದ್ದಾನೆ. ಅದೆಲ್ಲ ಅವರು ಬೇಡಿಕೊಂಡಿದ್ದದಕ್ಕೆ ಅವರ ಜೊತೆಗೆ ಇದ್ದು ಅವರಿಗೆ ವರಗಳನ್ನು ಕೊಟ್ಟಿದ್ದಾನೆ ನಮ್ಮಪ್ಪ ಅಂಥೇಳಿ ವಿಜಯದಾಸರು ಇಲ್ಲಿ ಅತ್ಯದ್ಭುತವಾಗಿ ವರ್ಣನೆ ಮಾಡಿದಂಥ ಸುಳಾದಿ ನನ್ನ ಜೀವನ ಯೋಕ್ತಿಗೆ ನನಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟೇ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.